ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಏನು ಸುಮಿ, ಏನು ವಿಷಯ? ಅದೇ ಅಕ್ಕ, ಚೀಟಿ ಕೇಳಿದ್ರು ಅಂತ ಬಿಟ್ಕೊಟ್ಟೆ. ಆದ್ರೀಗ ರಾಜಿ ಕಾಲೇಜ್ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ. ಅದಕ್ಕೆ ನೀವೊಂದು 25,000 ಬಡ್ಡಿಗೆ ಕೊಟ್ಟರೆ. ಏನಮ್ಮ ಸುಮಿ, ನಿನಗೆ ಕಷ್ಟ ಇದೆ, ಬೇರೆಯೂ ಸಹಾಯ ಮಾಡೋದಕ್ಕೆ ಹೊರಟಿದ್ಯಾ? ಚಿನ್ನದಂಥ ಗುಣಮ್ಮ ನಿಂದು. ಈ ಮನಸ್ಸು ಎಷ್ಟು ಜನಕ್ಕಿರುತ್ತೆ ಹೇಳು? ನೋಡು, ನಾನು ನಿನಗೆ ದುಡ್ಡು ಕೊಡ್ತೀನಿ, ಆದ್ರೆ ಬಡ್ಡಿಗಲ್ಲ, ಕೈ ಸಾಲ. ನಿನಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಕೊಡು. ಹೊರಗಡೆ ಇರು, ಹೋಗಿ ತಗೊಂಬರ್ತೀನಿ. ಸುಮಿ, ತಗೋ, ಸರಿಯಾಗಿದೆಯಾ ಅಂತ ಎಣಿಸ್ಕೊ. ಸರಿಯಾಗೇ ಇರುತ್ತೆ ಬಿಡಕ್ಕ, ತುಂಬ ಸಹಾಯ ಆಯಿತು. ನಾನಿನ್ನು ಹೊರಡ್ತೀನಿ. ರಾಜಿ ಕಾಯ್ತಾ ಇರ್ತಾಳೆ, ಪರೀಕ್ಷೆ ಬೇರೆ ಇದೆ ಅಂತ ಹೇಳ್ತಾ ಇದ್ಲು. ಆತಾತು, ಅದಕ್ಕೆ ಯಾಕೆ ಅವಸರ ಮಾಡ್ತೀಯ? ಬೇಕಾದ್ರೆ ನಮ್ಮ ಕಾಶಿನ ಕಾಲೇಜ್ ತನಕ ಬಿಟ್ಬಿಡ್ತಾನೆ. ಕಾಶಿ ಅಕ್ಕ, ಇಲ್ಲ ಬೇಡ, ನಾನು ಆಟೋದಲ್ಲಿ ಹೋಗ್ತೀನಿ. ಬರ್ತೀನಕ್ಕ. ಅಲ್ಲ, ಬಡ್ಡಿಗಲ್ದೆ 10 ರೂಪಾಯಿನೂ ನೀನು ಯಾರಿಗೂ ಸಹಾಯ ಮಾಡೋದು, ಅಂಥದ್ರಲ್ಲಿ 1000 ರೂಪಾಯಿ ಕೈ ಸಾಲ ಅಂತ ಅವಳಿಗೆ ಕೊಟ್ಟಲ್ಲ, ಅಂಥದ್ದೇನು ಅವಳ ಮೇಲೆ ಅಷ್ಟೊಂದು ಪ್ರೀತಿ? ಹೌದಪ್ಪ ಮಹಾರಾಜ, ಎಲ್ಲ ನಿನ್ಗೋಸ್ಕರನೆಯ. ನಿನ್ ಕತೆಗಳು ನಮ್ ಕೇರೆಗೆ ಎಲ್ಲರಿಗೂ ಗೊತ್ತು. ನಿನ್ಗೆ ಯಾರು ಹೆಣ್ ಕೊಟ್ಟಾರು? ನಮ್ ಮನೆ ಸೊಸೆಯಾಗಿ ಬರೋಳು ಸುಮ್ಮಿ ಹಂಗಿರ್ಬೇಕು. ಆಗ್ಲಯ್ಯ ನೀನ್ ಸರಿದಾರಿಗೆ ಬರೋದು, ನಾನ್ ಕಷ್ಟಪಟ್ಟು ಮಾಡ್ರ ಆಸ್ತಿ ಪಾಸ್ತಿ ಎಲ್ಲ ಉಳಿಯೋದು. ಅಂದ್ರೆ ನನಗೆ ಅವಳನ್ನ ಕೊಟ್ಟು ಮದುವೆ ಮಾಡ್ತೀಯಾ? ನಿಜನಾ? ಇಲ್ದೆ ಇನ್ನೇನು, ನಾನೇನ್ ಧರ್ಮಛತ್ರನ ನಡೆಸ್ತೀನಿ, ಬಡ್ಡಿ ಇಲ್ದಂಗೆ ಬಿಟ್ಟಿ ಕಾಸು ಕೊಡಕ್ಕೆ. ಈ ಮನೆ ಸೊಸೆನು ಸುಮ್ಮಿನೇ, ನಿನ್ ಹೆಂಡ್ತಿನೂ ಸುಮ್ಮಿನೇ. ನೋಡ್ತಾ ಇರು, ಅವಳಿಗೆ ದುಡ್ಡು ಕೊಟ್ಟು ಕೊಟ್ಟು ಹೆಂಗ್ ಕಟ್ಟಾಕ್ತೀನಿ ಅಂತ. ಅಕ್ಕ ನನ್ನನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಣ ಹೊಂದಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾಳೆ. ಒಂದೇ ಸಾರಿ 1000 ರೂಪಾಯಿ ಅರೇಂಜ್ ಮಾಡು ಅಂದರೆ ಹೇಗಾಗುತ್ತೆ? ಇವತ್ತು ನನ್ನ ಮಕ್ಕಳು ಖುಷಿ ಆಗ್ಬಿಡ್ತವೆ. ಭಾಳ ದಿನದ ಮೇಲೆ ಅಪ್ಪನ ಕೈ ರುಚಿ ನೋಡ್ತಾವಲ್ಲ, ಅದಕ್ಕೆ. ಪಾಪ ಒಂದು ಮಗ ಕಷ್ಟಪಟ್ಟು ಓದ್ತಿದ್ದೆ, ಇನ್ನೊಂದು ಕಷ್ಟಪಟ್ಟು ದುಡಿತಿದ್ದೆ. ಮೊದಲು ಸುಮ್ಮನೆ ಕೊಟ್ಬಿಟ್ಟು ಆಮೇಲೆ ರಾಜಿ ಕಾಲೇಜ್ ಹೋಗೋಣ. ರಾಮಯ್ಯ, ಓ ವಿಜಯಮ್ಮ, ಬಂದೆ. ಓ ಏನು ವಿಜಯಮ್ಮ, ಮನೆ ಗಂಟೆ ಬಂದ್ಬಿಟ್ಟಿದ್ದೀರಿ? ಓ ಸುಮ್ಮಿ ನೋಡಕ್ ಬಂದ್ರೇನೋ? ನಾನ್ ಬಂದಿದ್ದು ಸುಮ್ಮಿ ನೋಡಕ್ಕಲ್ಲ ರಾಮಯ್ಯ, ನಿಂತವ ಮಾತಾಡೋದಕ್ಕೆ. ಸುಮ್ಮಿ ಮನೆಗೆ ಬಂದಿದ್ಲು ರಾಮಯ್ಯ. ರಾಜಿ ಫೀಸ್ ಕಟ್ಟಬೇಕು ಅಂತ ತುಂಬಾ ಒದ್ದಾಡ್ತಿದ್ಲು. ಪಾಪ, ಈ ವಯಸ್ಸಲ್ಲಿ ಹೆಣ್ಮಗ ಕಷ್ಟಪಡ್ತಿರೋದು ನೋಡ್ತಿದ್ರೆ ನನಗೆ ಕರುಳು ಚುರುಕಂತದೆ ರಾಮಯ್ಯ. ನೀನ್ ಏನೇ ಹೇಳು, ಇದ್ರೆ ನಮ್ಮ ಸುಮಿ ಅಂತ ಮಗಳು ಇರ್ಬೇಕು ನೋಡು. ಹೌದು ಕಣ್ ವಿಜಯಮ್ಮ, ಮದುವೆ ಆಗಿ ಗಂಡನ ಮೇಲೆ ಸುಖವಾಗಿರ್ಬೇಕಾದ ನಮ್ಮ ಹುಡುಗಿ ಇಡೀ ಮನೆ ಜವಾಬ್ದಾರಿ ತಗೊಂಡು ನಮ್ಮನ್ನೆಲ್ಲ ತಾಯಿ ಸಾಕ್ತಂಗೆ ಸಾಕ್ತೈತೆ ನನ್ನ ಮಗಳು. ಅದೇ ವಿಷಯ ಮಾತಾಡೋಣ ಅಂತ ಬಂದೀನಿ ರಾಮಯ್ಯ. ಹೆಂಗೂ ನಮ್ಮ ಸುಮಿ ಮದುವೆ ವಯಸ್ಸಿಗೆ ಬಂದವಳೆ. ನೀನು ಹ್ಞೂ ಅಂದರೆ ಸುಮಿನ ನಮ್ಮನೆ ಸೊಸೆ ಮಾಡ್ಕೊಳವ ಅಂತ. ರಾಜಿ, ರಾಜಿ ಹೊತ್ತಾಗೋಯ್ತೇನೆ. ಇನ್ನೂ 12 ಗಂಟೆ ಆಗಿಲ್ಲ ತಾನೆ? ತಗೋ, ಸರಿಯದೆ ಎಣಿಸ್ಕೊಂಡು ಫೀಸ್ ಕಟ್ಬಿಡು. ಯಾಕೆ ನಾನು ಬರಲ್ಲ ಅಂತ ಹೆದರ್ಕೊಂಡ್ಬಿಟ್ಯಾ? ಹೆದರಿಕೆ ಆಗಿದ್ದು ಹೌದು. ಇಷ್ಟೊಂದು ದುಡ್ಡು ಹೇಗಕ್ಕ ಹೊಂದಿಸ್ದೆ? ಅದು ನಾನು ಮನೇಲಿ ಹೇಳ್ತೀನಿ. ತಗೋ, ನೀನ್ ಮೊದ್ಲು ಫೀಸ್ ಕಟ್ಟಿ ಪರೀಕ್ಷೆ ಬರೆಯೋಗು. ಹೋಗಮ್ಮ.
ಯಾಕೆ? ಪರೀಕ್ಷೆ ಚೆನ್ನಾಗಿ ಬರಿ ಆಯ್ತಾ? ನನ್ನ ಬಂಗಾರಿಗೆ ಓದಿನ ಬಗ್ಗೆ ಅದೆಷ್ಟು ಪ್ರೀತಿ. ಪರೀಕ್ಷೆ ಎಲ್ಲಿ ತಪ್ಪೋಗುತ್ತೆ ಅಂತ ಹೆದರ್ಕೊಂಡ್ಬಿಟ್ಟಿದ್ಲು. ಪಾಪ ಈ ವಯಸ್ಸಲ್ಲಿ ಹೆಣ್ಮಗ ಕಷ್ಟಪಡ್ತಿರೋದು ನೋಡ್ತಿದ್ರೆ ನನಗೆ ಕರುಳು ಚುರುಕಂತದ ರಾಮಯ್ಯ. ನೀನ್ ಏನೇ ಹೇಳು, ಇದ್ರೆ ನಮ್ಮ ಸುಮಿ ಅಂತ ಮಗಳು ಇರ್ಬೇಕು ನೋಡು. ಹೌದು ಕಣ್ ವಿಜಯಮ್ಮ, ಮದುವೆ ಆಗಿ ಗಂಡನ ಮೇಲೆ ಸುಖವಾಗಿರ್ಬೇಕಾದ ನಮ್ಮ ಹುಡುಗಿ ಇಡೀ ಮನೆ ಜವಾಬ್ದಾರಿ ತಗೊಂಡು ನಮ್ಮನ್ನೆಲ್ಲ ತಾಯಿ ಸಾಕ್ತಂಗೆ ಸಾಕ್ತೈತೆ ನನ್ನ ಮಗಳು. ಆದೇಶ ಮಾತಾಡೋಣ ಅಂತ ಬಂದೀನಿ ರಾಮಯ್ಯ. ಹೆಂಗೂ ನಮ್ಮ ಸುಮಿ ಮದುವೆ ವಯಸ್ಸಿಗೆ ಬಂದವಳೆ. ನೀನು ಹ್ಞೂ ಅಂದ್ರೆ ಸುಮಿನ ನಮ್ಮನೆ ಸೊಸೆ ಮಾಡ್ಕೊಳವ ಅಂತ. ಆಮೇಲೆ ನಿನ್ ಸಮಸ್ಯೆಗಳು ಇರಲ್ಲ ರಾಮಯ್ಯ. ನೋಡು ವಿಜಯಮ್ಮ, ನನ್ನ ಮಗಳಿಗೆ ನಾನು ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾರಬೇಕು ಅಂದ್ಕೊಂಡಿಲ್ಲ. ರಾಮಯ್ಯ, ಇಡೀ ಕೇರಿಲಿ ನಿಮ್ಮ ಮಗನ ಬಗ್ಗೆ ಕೇಳಿ ನೋಡಿ ವಿಜಯಮ್ಮವ್ರೆ, ಅವರೇ ಗುಣಗಾನ ಮಾಡ್ತಾರೆ. 10 ಕಡೆ ಕೇಳಿ ಹೆಣ್ಣು ಕೊಡು ಅಂತ ದೊಡ್ಡವ್ರು ಹೇಳ್ತಾರೆ. ಅಂಥದ್ರಲ್ಲಿ ನಾನು ಕಣ್ಣಾರ ನೋಡಿ ಕಿವಿಯಾರ ಕೇಳಿ ನನ್ನ ಮಗಳನ್ನ ನಿನ್ನ ಮಗನ ಕೊಟ್ಟೇನೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ವಿಜಯಮ್ಮ, ಮರ್ತ್ಕೊಬಿಡಿ. ರಾಮಯ್ಯ, ಈ ವಯಸ್ಸಲ್ಲಿ ಎಲ್ಲ ಗಂಡ್ಮಕ್ಳು ಹಂಗ ಆಡೇ ಆಡ್ತವೆ. ಮದುವೆ ಆದ್ಮೇಲೆ ನನ್ನ ಮಗನು ಸರಿ ಹೋಯ್ತಾನೆ. ನಿನ್ನ ಮಗ ಸರಿ ಹೋಗ್ಲಿ ಅಂತ ನನ್ನ ಮಗಳನ್ನ ಕೊಡಕ್ಕಾಗತ್ತಾ? ಗತಿ ಇಲ್ಲದೆ ಇದ್ದಾಗ ಗಟ್ಟಿ ಸಂಬಂಧ ಬಂದ್ರೆ ಕಣ್ಣು ಮುಚ್ಕೋಬಾರ್ದು ರಾಮಯ್ಯ. ನನ್ನ ಮಗಳು ಗಂಡ ಆಗ್ಬರೋನು ಕೂಲಿ ಮಾಡ್ಕೊಂಡಿದ್ರು ಪರವಾಗಿಲ್ಲ ವಿಜಯಮ್ಮ, ನನ್ನ ಮಗಳನ್ನ ಜೋಪಾನಾಗಿ ನೋಡ್ಕೋಬೇಕು. ಅಂತ ಗುಣ ಇರೋನು ನನ್ನ ಗಳಿಯ ಆಗಿ ಬರಬೇಕು. ಹೌದಾ? ಸರಿ, ಹಾಗಾದ್ರೆ ನಾನು ನೋಡ್ತೀನಿ ನಿನ್ ಮಗಳನ್ನ ದ್ಯಾರಿ ಕೊಟ್ಟು ಮದುವೆ ಮಾಡ್ತೀಯ ಅಂತ. ಅಲ್ಲ, ನಿನ್ ಏಕ್ತೆಗೆ ಔಷಧಿ ತಗೊಳಕ್ಕೆ ಕಾಸಿಲ್ಲ, ಮದುವೆ ಬೇರೆ ಮಾಡ್ತೀಯ. ಯೋ, ನಿನಗೆ 1 ಗ್ರಾಮ್ ಚಿನ್ನದ ಬೆಲೆ ಗೊತ್ತೇನಯ್ಯ? ಅಲ್ಲ, ಮಗಳಿಗೆ ಕಿವಿ ಮೋಲನೋ ಇಲ್ಲ ಮೂಗ್ತಿರೋ ತಂದ್ಕೊಂಡ್ರಲ್ವೇ ಚಿನ್ನದ ಬೆಲೆ ಗೊತ್ತಾಗೋದು. ನಿನ್ ಏಕ್ತೆಗೆ ಮನೆ ಬಾಡಿಗೆನೆ ಕಟ್ಟಕ್ಕಾಗಲ್ಲ, ನಿನ್ ಮಗಳು ಮದುವೆ ಮಾಡ್ತೀಯಾ? ಮಮ್ಮ ನನಗೆ ಇವತ್ತು ಸ್ವೀಟ್ ತಿನ್ಬೇಕು ಅನಿಸ್ತಾ ಇದೆ. ಹೌದಾ? ಸರಿ, ಹಾಗಿದ್ರೆ ಆನ್ಲೈನ್ ಆರ್ಡರ್ ಮಾಡಿ, ಹಾಫ್ ಅನ್ ಅವರಲ್ಲಿ ಬರುತ್ತೆ. ನನಗೆ ಅದೆಲ್ಲ ಬೇಡ, ನೀನೇ ಮಾಡ್ಕೊಡ್ಬೇಕು. ಅಂದ್ರ ಅಮ್ಮಂಗೆ ಸುಸ್ತಾಗಿದೆ, ಹಠ ಮಾಡಬಾರ್ದು. ನಿಂಗೆ ಯಾವ ಸ್ವೀಟ್ ಬೇಕು ಹೇಳು, ಆನ್ಲೈನ್ ಆರ್ಡರ್ ಮಾಡ್ತೀನಿ. ಹಾ, ಅದ್ರ ಜೊತೆಗೆ ಪಿಜ್ಜಾ. ಸಾಧನಾ, ಮಗು ಅಷ್ಟು ಆಸೆಯಿಂದ ಸ್ವೀಟ್ ಕೇಳ್ತಾ ಇದೆ, ಮಾಡ್ಕೊಡಕ್ಕಾಗಲ್ವಾ? ಧೃತಿ ಪುಟಿ, ಬೇಜಾರು ಮಾಡ್ಕೋಬೇಡ, ನಿಂಗೆ ಇವತ್ತು ಸ್ವೀಟ್ ತಿನ್ಬೇಕು ಅಷ್ಟೇ ತಾನೇ? ಏನು ಬೇಕು ಹೇಳು, ನಾನು ಮಾಡ್ಕೊಡ್ತೀನಿ. ರಸಗುಲ್ಲ, ಗುಲಾಬ್ ಜಾಮೂನ್, ಶಾವಿಗೆ ಪಾಯಸ, ಕರೆಕ್ಟಾ? ನಂಗೆ ಸ್ವಲ್ಪ ದುಡ್ಡು ಬೇಕು, ಕೊಡು. ದುಡ್ಡ ನನ್ನ ಹತ್ರ ಎಲ್ಲಿರುತ್ತೆ? ಹೋಗಿ ನಿಮ್ಮ ಅಪ್ಪನ್ನ ಕೇಳು. ಪ್ಲೀಸ್ ಅಮ್ಮ, ಅಪ್ಪನ ಹತ್ರ ಕೇಳಿದ್ರು ನನಗೆ ಬೈತಾರೆ, ನಿನಗೆ ಗೊತ್ತು ತಾನೆ. ಸರಿಯಾದ ರೀಸನ್ ಕೊಟ್ಟು ಆ ದುಡ್ಡನ್ನ ಸರಿಯಾಗಿ ಖರ್ಚು ಮಾಡಿದ್ರೆ ಯಾಕೆ ಕೊಡಲ್ಲ? ನನಗೆ ಸರಿ ಅನ್ಸೋದು ಅವ್ರಿಗೆ ಸರಿ ಅನ್ಸಲ್ವಲ್ಲ. ಅದು ಏನೇ ಇದು ಗಲಾಟೆ? ಇನ್ನೇನು, ಎಲ್ಲ ಮಾಮೂಲಿ. ನಿಮ್ಮ ಮಗಳಿಗೆ ದುಡ್ಡು ಬೇಕಂತೆ, ಯಾಕೆ ಏನು ಅಂತ ಸರಿಯಾಗಿ ವಿಚಾರಿಸಿ ಆಮೇಲೆ ಕೊಡಿ. ಯಾಕಾದ್ರೂ ಆಗಿರ್ಲಿ ₹1 ಕೊಡಲ್ಲ ಅಂತ ಹೇಳ್ಬಿಡ ಅವಳಿಗೆ. ಅಪ್ಪ, ತುಂಬಾ ಅರ್ಜೆಂಟ್ ಇದೆ. ಏನಮ್ಮ ಅಂತ ಅರ್ಜೆಂಟು? ಯಾವ ಫ್ರೆಂಡ್ಸ್ ಜೊತೆ ಹೋಗ್ಬೇಕು, ಎಲ್ಲಿ ಪಾರ್ಟಿ ಮಾಡಬೇಕು? ಇಷ್ಟು ವರ್ಷ ಆಯ್ತು, ನೀನು ನಿಮ್ಮ ಅಣ್ಣಂದಿರು ₹1 ಸಂಪಾದನೆ ಮಾಡಿ ತಗೊಂಬಂದು ನನ್ನ ಕೈಲಿ ಕೊಟ್ಟಿದ್ದೀರಾ? ಇರೋ ದುಡ್ಡನ್ನ ನೀರಿನ ಥರ ಖರ್ಚು ಮಾಡ್ತಾ ಇದ್ದೀರಾ. ₹1 ಕೊಡಲ್ಲ,
ಹೋಗು. ಇದಕ್ಕೆ ಇದಕ್ಕೆ ನನ್ನ ಅಪ್ಪನ ಹತ್ರ ದುಡ್ಡು ಕೇಳಲ್ಲ ಅಂತ ಹೇಳಿದ್ದು. ಅಪ್ಪ ಇವಾಗ ಏನ್ ದುಡ್ಡು ಕೊಡ್ತೀರೋ ಕೊಡಲ್ವೋ? ಕೊಡಲ್ಲ ಅಂತ ಹೇಳಿದ್ನಲ್ಲ, ಹೋಗೋ ಕೆಲಸ ನೋಡು. ಕೊಡಲ್ವಾ? ಓಕೆ ಫೈನ್, ನಿಮ್ ದುಡ್ಡು ನನಗೆ ಬೇಕಾಗಿಲ್ಲ. ಅದಕ್ಕೆ ನಂಗೊಂದು ಸ್ವಲ್ಪ ದುಡ್ಡು ಬೇಕಿತ್ತು. ಎಷ್ಟು ಬೇಕು? ಒಂದು 20,000 ಬೇಕಿತ್ತು. ಅದಕ್ಕೆ ಅಷ್ಟೇ ತಾನೆ, ಟ್ರಾನ್ಸ್ಫರ್ ಮಾಡ್ತೀನಿ. ಆಗಿದೆ. ಏನೋ ನನ್ನ ಕಣ್ಣು ಮುಂದೆ ಬೆಳೆದ ಹುಡುಗಿ ಅವ್ಳ ಕಷ್ಟ ನೋಡಕ್ಕಾಗದೆ ನಾ ಮನೆ ಸೊಸೆ ಮಾಡ್ಕೊಳ್ಳವ ಅಂತ ನೋಡಿದ್ರೆ ಸೊಕ್ಕಲ್ಲಿ ಮಾತಾಡ್ತೀಯ, ಸೊಕ್ಕಲ್ಲಿ. ರಾಮಯ್ಯ, ನನ್ ಬಡ್ಡಿ ವ್ಯವಹಾರ ಹೆಂಗಿದೆ ಅಂತ ನಿನಗೂ ಗೊತ್ತಿದೆ. ಇವತ್ತು ನಿನ್ ಮಗಳು ತಗೊಂಡ್ರ ಸಾಲನ ಅದ್ ಹೆಂಗ್ ತೀರಿಸ್ತಾಳ ನಾನು ನೋಡ್ತೀನಿ. ಅವಳು ಹೂ ಕಟ್ಟಿ ಈಗ ಸಂಪಾದನೆ ಮಾಡೋ ದುಡ್ಡಲ್ಲಿ ಮನೆಗೂ ಕೊಟ್ಟು ನಿನ್ ಮಕ್ಕಳಿಗೆ ಉಣ್ಣಾಕಿಟ್ಟು ನಿನ್ನ ಔಷಧಿಗಳು ಇಟ್ಟು ನನಗೆ ಅಸಲು ಕಟ್ತಾಳ ಇಲ್ಲ ಬಡ್ಡಿ ಕಟ್ತಾಳ ಅಂತ ನೋಡೇ ಬಿಡ್ತೀನಿ. ಇವ್ ರಮಯ್ಯ, ನೀನ್ ಹಿಂಗೆ ಮೊದ್ಲೇ ಕುಂತಿದ್ರೆ ಕಾಯಿಲೆ ಹೆಚ್ಚಿಸ್ಕೊಂತೀಯ ಅಷ್ಟೇ. ಒಂದ್ ಕೆಲಸ ಬಂದೈತೆ, ಬತ್ತೀಯಾ? ಇಲ್ಲ ಕಣಪ್ಪ, ನನ್ನ ಮಗಳು ನೀನು ಎಲ್ಲೂ ಹೋಗ್ಬೇಡ ಅಂತ ಆರ್ಡರ್ ಮಾಡ್ಬಿಟ್ಟವಳು. ಕೈ ತುಂಬ ದುಡ್ಡು ಸಿಗುತ್ತೆ ಕಣಯ್ಯ. ತುಂಬ ದಿನದಿಂದ ಬೀಗ ಹಾಕಿದ ಮನೆ, ಸಂಪು ಟ್ಯಾಂಕು 2 ಕ್ಲೀನ್ ಮಾಡೋಕೆ ಹೇಳಿದ್ದಾರೆ. 30,000ಕ್ಕೆ ಮಾತಾಡಿದ್ದೀವಿ. 30,000. 30,000? ಹ್ಞೂ ಕಣಯ್ಯ, ನೀನು ಬಂದ್ರೆ 10,000 ಹಂಚ್ಕೊಳ್ಳೋಣ, ಇಲ್ಲ ಅಂದ್ರೆ ನಾವಿಬ್ರೇ ಹೋಗಿ ಮಾಡ್ಕೊಂಬತ್ತೀವಿ. ಸರಿ ಬಂದೆ.